ಅವರ ಸಾಹಿತ್ಯ ಹಾಗೂ ಸಂಗೀತ. ಇದನ್ನು ಪ್ರಸ್ತುತಪಡಿಸಲು ಭಾರತಿ ಗೋಕರ್ಣಕರ್ ಹಾಗೂ ರಘುನಾರಾಯಣ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಇನ್ನು ಒಂದೇ ಒಂದು ಗೀತೆ ನಮ್ಮಲ್ಲಿ ಉಳಿದೆ, ಲಘು ಉಪಹಾರಕ್ಕಾಗಿ ಹೋಗೋಣ. ತಯ್ಯ ಏನೆಂದು ಹೇಳಲಯ್ಯ ಅಂದ ಚಂದವ ಇವಳಂದ ಚಂದವ ಅಂತರಂಗವ ಇವಳಂದ ರಂಗವ ಥಯ್ಯಾರೆ ಥೈ ಇವನಂದ ಚಂದವ ಥಯ್ಯಾರೆ ಥೈ ಅಂತರಂಗವ ಥಯ್ಯಾರೆ ಥೈ ಇವನಂದ ರಂಗವ ಥಯ್ಯಾರೆ ಥೈ ಥಯ್ಯಾರೆ ಓ ಕೆಂದಾವರೆ ಅನ್ನೋದು ಕವಿಗಳ ಸವಿ ಮಾತು, ಬಾಳಲ್ಲ ಎಂಬುದೆಲ್ಲ ಪಿಸು ಮಾತು. ಥಯ್ಯಾರೆ ಥೈ ಕುಂಬಾಳೆಯೇ ಹೆಣ್ಣಾಯಿತೋ ಥಯ್ಯಾರ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ ಅಂದ ಚಂದವ ಇವಳಂದ ಚಂದವ ಅಂತರಂಗವ ಇವಳಂದ ರಂಗವ ಓ ಇವಳ ಕಾಲಂದವೋ ಕಾಲಲ್ಲಿ ಕಿರು ಗೆಜ್ಜೆ ಕಲ್ಲೆಂದವೋ ಕಲ್ಲೆಂದೆ ನನ್ನ ಎದೆ ಚಲ್ಲೆಂದವೋ ಥಯ್ಯಾರೆ ಥೈ ಈ ಪ್ರೀತಿಯ ಹೂವಾದೆ ನೀ
ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ ಅಂದ ಚಂದವ ಇವಳಂದ ಚಂದವ ಅಂತರಂಗವ ಇವಳಂತರಂಗವ ಹೋ 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 ಇದು ತಯ್ಯಾರೆ ತಯ್ಯೋ ಸಯ್ಯಾರೆ ಸಯ್ಯೋ ಅಂತ ವೇದಿಕೆಗೆ ಆಗಮಿಸಿದ್ದಾರೆ. ಚಪ್ಪಾಳೆ ಕೊಡಿ, ಹೊರಟ್ಬಿಡೋಣ. ಐಶ್ವರ್ಯ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ. ಸದಾ ರೀತಿ ಇದೇ ಥರ ಕಲಾವಿದರನ್ನ ಪ್ರೋತ್ಸಾಹ ಮಾಡ್ತಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಣವಂ ಸಂಸ್ಥೆಯ ಪರವಾಗಿ ಶ್ರೀ ದಿವಂಗತ ಸತ್ಯನಾರಾಯಣ ಮತ್ತು ಕುಟುಂಬದವರಿಗೆ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಹಲೋ ಹಲೋ ಚೆಕ್. ಚೆಕ್ ಚೆಕ್. ಸಂಗೀತವೇ ನೀನುಡಿಯುವ ಮಾತಿಲ್ಲ, ಸಲ್ಲಾಪವೇ ನೀರಿರಲಿಲ್ಲ. ಸಂಗೀತವೇ ನೀನುಡಿಯುವ ಮಾತಿಲ್ಲ, ಸಲ್ಲಾಪವೇ ನೀರಿರಲಿಲ್ಲ. ಸಂತೋಷವೇ ಇದು ಸೇರಿ ಬಾಳಿಲ್ಲ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಮೌನದಲ್ಲಿ ಹೇಳಿದೆಯಲ್ಲ, ನೋಟದಲ್ಲಿ ಹಾಡಿದೆಯಲ್ಲ. ಆಹಾ ಆಹಾ ಓಹೋ, ಓಹೋ. ಆಹಾ, ಆಹಾ, ಆಹಾ. ಮನಸ್ಸನ್ನು ಅರಿಯುವ ಚತುರನಾದರೂ ಏತಕ್ಕೆ ನಿಲ್ಲುವೆ ನೀ ದೂರದಿ? ಅರಳಿದ ಸುಮವಿದು ಸುಮವು ನಗುತ್ತಿರೆ ನೋಡುತ್ತ ನಿಂತನು ಉಲ್ಲಾಸದಿ. ಪ್ರೇಮದಲ್ಲಿ ನಿನ್ನ ಸೇರಲು, ಹೃದಯದಲ್ಲಿ ಹರುಷ ತುಂಬಲು ಹಾಯಾಗಿದೆ, ಹಾಯಾಗಿದೆ. ಸಂಗೀತವೇ ನೀನುಡಿಯುವ ಮಾತಿಲ್ಲ, ಸಲ್ಲಾಪವೇ ನೀರಿರಲಿಲ್ಲ. ಸಂತೋಷವೇ ನಿಜ ಸೇರಿ ಬಾಳಿಲ್ಲ.
ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಮೌನದಲ್ಲಿ ಹೇಳಿದೆಯಲ್ಲ, ನೋಟದಲ್ಲಿ ಹಾಡಿದೆಯಲ್ಲ. ಲಾ 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 ಲಾ. ಆಹಾ, ಆಹಾ ಓಹೋ, ಆಹಾ. ಆಹಾ, 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 ಆಹಾ. ಚೆಲುವೆಯ ಛಲದಲ್ಲಿ ಪಡೆದೆ ಒಲವನ್ನು, ಮೋಹದ ಮೋಡಿಗೆ ನಾ ಸೋತೆನು. ಸೋಲುವ ನೆಪದಲ್ಲಿ ಗೆಲುವೆ ಹೊಂದಿದೆ, ನೊಂದೆನು ಸೇರಲು ನಾನಿನ್ನನು. ಮಾತಿನಲ್ಲಿ ಮುತ್ತು ಅರಗಿಣಿ, ಅಂದದಲ್ಲಿ ಮುತ್ತಿನ ಮಣಿ. ಬಾಯಲ್ಲಿಗೆ ಬಾಯಲ್ಲಿಗೆ ಸಂಗೀತವೇ, ನುಡಿಯುವ ಮಾತೆಲ್ಲ ಸಲ್ಲಾಪವೇ, ಎಲ್ಲಿದೆ ಅಲ್ಲೆಲ್ಲ. ಸಂತೋಷವೇ, ಈ ಜೊತೆಯಿರೆ ಬಾಳೆಲ್ಲ. ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆಯಲ್ಲ. ಮೌನದಲ್ಲಿ ಹೇಳಿದೆಯಲ್ಲ, ನೋಟದಲ್ಲಿ ಹಾಡಿದೆಯಲ್ಲ. ಆಹಾ ಆಹಾ, ಆಹಾ ಓಹೋ, ಆಹಾ ಆಹಾ, ಆಹಾ, ಆಹಾ. ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬಹಳ ಸುಂದರವಾದ ಪ್ರಸ್ತುತಿ. ಈಗ ತನನ ದರರ ದರರ ದರನಾತ ತಾನ
ನಾದಮಯ ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ ಒಳ್ಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರಲು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಈ ಲೋಕವೆಲ್ಲ ಕೊಳ್ಳಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ ಮಧನಿ ಸನಾದಮಯ ನೀದ ಮಗರಿ 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 ಸನಿ ಸರಿ ಗಮ ಧನಿ ಸನಾದಮಯ ಗರಿ ಸನಿ ನಿಸನಿ ದಮದ ಸಕ್ಕ ಮದನಿ ನಾದಮಯ ಸರಿ ಗರಿ ಸನಿ ಧನಿ ಸನಿ ದಮ ಗರಿ ಸನಿ ಗ ರಿ ಗ ಮ ಗರಿ ಸನಿ ಮಾ ನೀ ರಿ ಮಗರಿ ಮಗರಿ ಸನಿ ಸರಿ ಸನಿ ನಿ ಸನಿ ದ ಮದನಿ ಸನಿ ನಿ ಸನಿ ದ ಧನಿ ದ ಮಗ ಮದನಿ ಸರಿ ಗರಿ ಸನಿ ಧನಿ ಸನಿ ದ ಪ ಮಗರಿ ಸ ಗ ಮ ಗ ಮದನಿ ಸ ಮ ಗ ಮಯ ಪಾ ಪಾ ಪ ಪ ದ ಪ ದ ದ ಪ ಗರಿ ಗ ದ ಸ ಸ ರಿ ಗ ಗ ಪ ದ ಪ ದ da 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 ga ga da da ri sa da da pa sa da pa ga ri sa ri ga pa sa da sa 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 ri sa da ni ni pa ma pa da ni ni pa ma pa da ni ni pa ma pa da 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 ni pa ಸಾನಿ ಗ ಮ ಗ ಮ ದ ಮ ಗ ರಿ ನಿ ರಿ ಸ ನಿ ಸ ಸ
ಗರಿ ಗರಿ ಮಗ ಗಗ ದಮ ಮಮ ಮಗ ಗ ದಮ ಮನಿ ದ ದ ನಿ ನಿ ಗರಿ ಸ ಸರಿ ಗರಿ ಗ ನಿ ಸರಿ ಸರಿ ಗರಿ ಸ ಶ್ರೀ ದ ಪ ಗರಿ ಗ ದಮ ದ ನಿ ತನನನ 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 ನಾದಮಯ ಈ ಲೋಕವೆಲ್ಲ ನಾದಮಯ ಅದಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಇಬ್ಬರಿದ್ದಾರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಹೆಮ್ಮೆಯ ಅಣ್ಣ ಅವರು. ನಟನೆಗೂ ರಾಷ್ಟ್ರ ಪ್ರಶಸ್ತಿ, ಹಾಡಿಗೂ ರಾಷ್ಟ್ರ ಪ್ರಶಸ್ತಿ. ಈ ಗೀತೆಯನ್ನು ಹಾಡಿದ್ದಾರೆ ಅದ್ಭುತವಾಗಿ. ಆ್ಯಕ್ಚುಲಿ ಈ ಹಾಡು ಅಮೃತ ವರ್ಷಿಣಿ ಚಿತ್ರಕ್ಕೆ ಸಂಯೋಜನೆ ಮಾಡಿದ್ದು. ಐ ಥಿಂಕ್ ಇನಿಷಿಯಲಿ ಇದು ಕಂಪೋಸ್ಡ್ ಬೈ ಎಂ ರಂಗರಾವ್ ಅವರು. ಶಿವದೇಶಂಕರ್ ಅವರ ಅದ್ಭುತವಾದ ಸಾಲುಗಳಿದೆ. ಆದರೆ ಲೇಟರ್ ಇದು ಜೀವನ ಚೈತ್ರದಲ್ಲಿ ಉಪೇಂದ್ರ ಕುಮಾರ್ ಅವರು ಮತ್ತು ಅದನ್ನು ಸ್ವರ ಪ್ರಸ್ತಾರ ಎಲ್ಲ ಮಾಡಿದ್ದಾರೆ. ನಮ್ಮ ಆವಾಗಲೇ ಹೇಳಿದ್ರು ನಮ್ಮನ್ನು ಸರಸ್ವತಿ ಪುತ್ರ ಅಂತ. ಅವ್ರು ನಿಜವಾಗ್ಲೂ ಸರಸ್ವತಿ ಪುತ್ರರು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ನಮ್ಮ ಶ್ರೀನಿವಾಸ್ ಸರ್ಗೆ. ಅವ್ರನ್ನ ಹೊಂದಿರುವ ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು. ನಮ್ಮ ಪ್ರಣವನಲ್ಲಿ ಹೊಂದಿರುವ ನಾವು ನಿಜವಾಗ್ಲೂ ಧನ್ಯವಂತರು. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಸಾಂಗ್ ಸರ್. ಅಮ್ಮ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟಿದ್ದಾರೆ ಅಂದರೆ ಸಂಗೀತಕ್ಕೆ ಎಂಥ ಶಕ್ತಿ ಇರಬೇಕಲ್ವೇ. ಜೋರಾಗಿ ಒಂದ್ಸಲಿ ಚಪ್ಪಾಳೆ ಬಂದುಬಿಡಲಿ. ಧನ್ಯವಾದ. ಮುಂದಿನ ಒಂದು ಗೀತೆಯನ್ನು ನಾನು ಇದೀಗ ಏಪ್ರಿಲ್ 28 ನಮ್ಮ ತೀರ್ಥರೂಪ ತಂದೆಯವರು ಕಾಲವಾಗಿದ್ದಾರೆ. ಆದರೆ ಅವರ ಪುಣ್ಯ ಜಯಂತಿ 28ನೇ ತಾರೀಕು. ಅವರಿಗೋಸ್ಕರವಾದ ಗೊತ್ತಿದೆ ತಮಗೆಲ್ರಿಗೂ ಕಾಮನ್ ಹಾಡು. ಈ ಗೀತೆಯನ್ನು ಹಾಡ್ತಾ ಇದ್ದೀನಿ. ಹಾಗೆ ಈ ಗೀತೆನ ಎಲ್ಲರ ತಂದೆಯರಿಗೆ ನಾನು ಆನ್ ಬಿಹಾಫ್ ಆಫ್ ದೇಮ್ ಐ ಆಮ್ ಡೆಡಿಕೇಟಿಂಗ್ ಈ ಒಂದು ಗೀತೆಯನ್ನು. ಬಹಳ ಅದ್ಭುತವಾದಂಥ ಗೀತೆ. ನಮ್ಮ ತಂದೆಯವರು ಶ್ರೀ ನಾರಾಯಣಮೂರ್ತಿಯವರು, ಹಾಗೆ ನಮ್ಮ ದೊಡ್ಡಪ್ಪನವರಿದ್ದಾರೆ ಲಕ್ಷ್ಮಣರಾವ್ ಅವರು, ಮತ್ತು ರಾಮು ದೊಡ್ಡಪ್ಪನಿಗೆ ಎಲ್ರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ನಮ್ಮ ಸುಬ್ರಹ್ಮಣ್ಯ ಮಾವನಿಗೆ, ಹಾಗೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರ ತಂದೆ ತಾಯಿಗಳಿಗೆ. ನಮ್ಮ ಚಿಕ್ಕಪ್ಪ ಇತ್ತೀಚೆಗೆ ಹೊರಟು ಬಿಟ್ಟರು, ವೆಂಕಟೇಶ್ ಮೂರ್ತಿಗಳು, ಶ್ರೀನಿವಾಸ ಮೂರ್ತಿ, ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಎಲ್ಲರ ತಂದೆ ತಾಯಿಗೆ ನಾನು ಈ ಒಂದು ಗೀತೆನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ನಮ್ಮ ಹರಿಸ್ತಾರೆ. ಮೇ ಬಿ ದೇ ಆರ್ ಬ್ಲೆಸ್ಸಿಂಗ್ ಅಸ್ ಫ್ರಮ್ ದ ಕಾಸ್ಮೋಸ್. ಥ್ಯಾಂಕ್ ಯು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಗಿದೆ. ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ.
ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ಆ ಆ ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯೆನು. ನೀನೆ ನನ್ನ ದೇವನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆಸಿದೆ, ನಿನ್ನಲೊಂದಾಗಿರುವೆನು. ನಾನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. 100 ನೆನಪು ಮೂಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಘುನಾರಾಯಣ್ ಸರ್, ಈ ಹಾಡುಗಳ ಅದ್ಭುತವಾದ ರಸದಲ್ಲಿ ಯಾವ ರೀತಿ ನಾವು ಅವ್ರನ್ನ ಹೊಗಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಅದ್ಭುತ ಗೀತೆಗಳನ್ನು ಹಾಗೂ ನಮ್ಮ ಗಾಯಕರು ಕೂಡ ಅದೇ ರೀತಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ರಿಯಲಿ ಇಟ್ಸ್ ವಂಡರ್ಫುಲ್ ಡೇ. ಬಹಳ ಒಳ್ಳೆ ರಸದೌತಣ. ಈಗ ಕೇಳೋಣ ನಾವು ಹೃದಯದಲ್ಲಿ ಇದೇನಿದು. ಇದನ್ನು ಪ್ರಸ್ತುತಪಡಿಸಲು ಶ್ರೀನಿವಾಸ್ ಪ್ರಸನ್ನ ಹಾಗೂ ಭಾರತಿ ಗೋಕರ್ಣಕರ್ ಮೇಡಮ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪೂರ್ತಿ ಬರ್ಬಿಡಿ ಸರ್. ಒಂದು ಧನ್ಯವಾದಗಳು ಸರ್. ಏನಿಲ್ಲ, ಗಾಯಕರಿಗೆ ನಿಮ್ಮಂಥ ಈ ಥರ ಬಂದು ಶ್ರೋತೃಗಳು ಬಂದು ಈ ಥರ ಸಂಗೀತ ಪ್ರಿಯರು ಬಂದು ಒಂದೊಂದು ಲೈನ್ನು ಆಲಿಸಿ ಅದನ್ನು ಆಸ್ವಾದಿಸಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಿರಲ್ಲ, ಅದಕ್ಕೆ ಏನಂತ ಇದ್ರು ಅಣ್ಣವರು, ಅಭಿಮಾನಿ ದೇವರುಗಳು. ನಿಜವಾಗ್ಲೂ ಅದು ನಿಜ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಇವತ್ತು ಈ ಬಂದಿರತಕ್ಕಂಥ ಎಲ್ಲ ಹಿರಿಯರು, ನಿಮ್ಮಿಂದ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಹೊಸ ಅರ್ಥವನ್ನು ಪಡೆದುಕೊಂಡಿದೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು. ಸ್ವಲ್ಪ ಸೀರಿಯಸ್ ಮೂಡಿಂದ ಸ್ವಲ್ಪ ವಾಪಸ್ ಬರೋಣ. check. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಈಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ,
ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಸುಯ್ಯೆನ್ನುತ್ತ ಬೀಸುವ ತಣ್ಣನೆ ಗಾಳಿಗೆ ಗುಯಿ ಎನ್ನುವ ದುಂಬಿಯ ಹಾಡಿನ ಮೋಡಿಗೆ ಈ ಮನಸ್ಸು ಸೋಲುತ್ತಿದೆ ಹೊಸ ಕನಸು ಕೆಣಕುತ್ತಿದೆ ಮಾಡುವುದೇನೀಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಘಮ್ ಎನ್ನುವ ತಾವರೆ ಹೂವಿನ ಕಂಪಿಗೆ ಝುಮ್ ಎನ್ನಿಸಿ ತನುವಲೆ ಓಡುವ ಮಿಂಚಿಗೆ ಮೈ ಬಿಸಿಯು ಏರುತ್ತಿದೆ ಈ ಬೆಸುಗೆ ಹೇಳುತ್ತಿದೆ ತುಂಬಿತು ಆನಂದ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಆಹಾ ಏನು ಸುಮಧುರ ಗೀತೆಗಳು ಹೇಳೋಕ್ಕಾಗ್ತಲ್ಲ. ಈಗ ಕೇಳೋಣ ಗೀತೆ ಕನಸಲ್ಲಿ ಬಂದವನಾರೆ ರೇವತಿ ಮೇಡಮ್ ಅವರು ಪ್ರಸ್ತುತಪಡಿಸ್ತಾರೆ. ಸಾಹಿತ್ಯ ಉದಯಶಂಕರ್ ಮತ್ತು ಸಂಗೀತ ಟಿ ಜೆ ಲಿಂಗಪ್ಪ ಅವರು. ಹಲೋ
ಮನಸ್ಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ ಜಡೆಯಲ್ಲಿ ಗಂಗೆಯ ಧರಿಸಿರುವ ಮುಡಿಯಲ್ಲಿ ಚಂದ್ರನ ಮುಡಿದಿರುವ ಜಡೆಯಲ್ಲಿ ಗಂಗೆಯ ಧರಿಸಿರುವ ಮುಡಿಯಲ್ಲಿ ಚಂದ್ರನ ಮುಡಿದಿರುವ ಶೂಲವು ಅವನ ಕರದಲ್ಲಿ ಶೂಲವು ಅವನ ಕರದಲ್ಲಿ ನಗುವ ಮೊಗವ ಕಂಡು ಸೋದೆ ಕನಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ ಮಂಜಿನ ಗಿರಿಯಲ್ಲಿ ಕಾಣಿಸಿದ ಸೂರ್ಯನ ಕಾಂತಿಯ ನಾಚಿಸಿದ ಮಂಜಿನ ಗಿರಿಯಲ್ಲಿ ಕಾಣಿಸಿದ ಸೂರ್ಯನ ಕಾಂತಿಯ ನಾಚಿಸಿದ ಪ್ರೇಮದೆ ನನ್ನ ಬಳಿ ಬಂದ ಪ್ರೇಮದೆ ನನ್ನ ಬಳಿ ಬಂದ ಒಲಿದು ಬಂದೆ ಗಿರಿಜೆಯಂದ ಕನಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರೋ ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ ಧನ್ಯವಾದಗಳು. ಎಸ್ ಮೇಡಮ್, ವೆರಿ ನೈಸ್. ಇಲ್ಲಿ ನಮ್ಮ ಗಾಯಕರು ಹಾಗೂ ಗಾಯಕಿಯರು ಬಹಳ ಒಂದು ಕಾಂಪಿಟೇಷನಲ್ಲಿ ನಡೀತಾ ಇದೆ. ಹೇಗಿದೆ ಅಂತಂದರೆ ಪ್ರಣವ್ ಸಮಸ್ಯೆದು ಏನು ಒಂದು ರಸದೌತಣ ಕೊಡ್ತಾ ಇದ್ದಾರೆ ಅಂತಂದರೆ ಕರುಣಾನಂದಮಯ. ಈಗ ಕೇಳೋಣ ಏಕೆ ಮಳ್ಳಿ ಹಂಗೆ ಅಂತ ಹೇಳಿ ಗೀತೆ. ಇದನ್ನು ಭಾರತಿ ಗೋಕರ್ಣಕರ್ ಹಾಗೂ ರಘು ನಾರಾಯಣ್ ಸರ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಹಲೋ 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 ಬಾಳ ಬಂಗಾರ ಹಾಡಿದ್ದೆ ಇನ್ನೊಂದೆರಡು ಹಾಡು ಹಲೋ, ಭಾಳ ಬಂಗಾರ ಲೀಸ್ಟಲ್ಲಿದೆ, ಖಂಡಿತ ಹಾಡ್ತಾರೆ, ಪ್ರಸ್ತುತಪಡಿಸ್ತಾರೆ.
ಏಕೆ ಬಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ ಭಯವು ಇನ್ನೇಕೆ ಓಹೋ ನೀನು ನನ್ನ ಮನಸ್ಸನ್ನು ಅರಿತಾಗ ಎದೆಯಾಸೆ ತಿಳಿದಾಗ ಏಕೆ ಬಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ ಭಯವು ಇನ್ನೇಕೆ ಮಲ್ಲಿಗೆ ಹೂವ ಕಂಡು ಆಸೆ ನೂರು ಚಿಮ್ಮುತ್ತಿದೆ ಮೆಲ್ಲಗೆ ನಿನ್ನ ಸೇರೋ ಬಯಕೆ ಈಗ ಹೊಮ್ಮುತ್ತಿದೆ ಓಹೋ ಬೆಡಗಿ ಹುಡುಗಿ ಸಂಕೋಚ ನಿನಗೇಕೆ ಏ ದೂರ ಎಂದೇಕೆ ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ ಭಯವು ಇನ್ನೇಕೆ ಕಣ್ಣಿವೆಯ ಹಾದಿಯಲ್ಲಿ ಯಾರೂ ಈಗ ಇರುವುದಿಲ್ಲ ಪ್ರಣಯದ ಆಟವನ್ನು ಯಾರೂ ಅಲ್ಲಿ ನೋಡೋರಿಲ್ಲ ಎದೆಯಲ್ಲಿ ಏಕೋ ಏನೋ ಢವ ಢವ ಎನ್ನುತ್ತಿದೆ ಮೈಯಲ್ಲಿ ಏನೋ ಏಕೋ ಝುಮ್ಮು ಝುಮ್ಮು ಎನ್ನುತ್ತಿದೆ ಬಳಸು ತೋಳಿಂದ ಕೊಡುವ ಆನಂದ ಬಿಸಿಯು ಏರಿ ಮೈಯೆಲ್ಲ ಮಾತು ಸಾಕು ಬಾನಲ್ಲ ಹೋಗೋಣ ಆನಂದ ಹೊಂದೋಣ ನೀನೆಲ್ಲೋ ರಾಜನ್ ನಾಗೇಂದ್ರ ಅವರ ಒಂದು ವಿಶೇಷವಾದ ಎಪಿಸೋಡ್ ಸಂಚಿಕೆಯನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ಸ್, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಈ ಕೆಲವು ಕಾರ್ಯಕ್ರಮದಲ್ಲಿ ಅವರ ಹಾಡುಗಳು ಇಲ್ದಿರ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇನ್ಎವಿಟಬಲ್ ಆಗೋದೇ ಇಲ್ಲ.
ಹಾಡಲೇಬೇಕಾಗತ್ತೆ. ಅದು ಶಂಕರ್ನಾಗ್ ಅವ್ರ ಗೀತೆ ಇರ್ಬೋದು, ಅನಂತನಾಗು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳಷ್ಟು ಒಳ್ಳೆ ಗೀತೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಗೀತೆ, ಚಲಿಸುವ ಮೋಡಗಳು ಚಿತ್ರದ ಗೀತೆ. ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ವರ್ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಾನಕಿ ಅಮ್ಮ ಹಾಡಿರ್ತಕ್ಕಂಥ ಗೀತೆ. ಇವರ ಸಿಸ್ಟರ್ ಫೇವ್ರೆಟ್ ಸಾಂಗ್ ಜಮುನಾ ಮತ್ತು ಕಿರಣ್ ಅವರ ಫೇವ್ರೆಟ್ ಸಾಂಗ್. ಅವರಿಗೋಸ್ಕರ ಇಲ್ಲಿಂದ ಡೆಡಿಕೇಟ್ ಮಾಡ್ತೀವಿ. ಹಾಗೆ ಈಗ ಗೀತೆನ ನಾನು ನನ್ನ ವೈಫ್ಗೂ ಡೆಡಿಕೇಟ್ ಮಾಡ್ತೀನಿ. ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಬಳ್ಳಿಯಲ್ಲೇ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು. ಬಯಸಿದ ಸೌಭಾಗ್ಯ ಕೈ ಸೇರಿ ಹರುಷ ಮೂಡಿತು, ಒಲವಿನ ಲತೆ ಚಿಗುರಿತು, ಕನಸಿನ್ನು ಮುಗಿಯಿತು. ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರೆನ. ಬಾಗಿಲಿಗೆ ಹೊಸಿಲಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂವಾಗಿ ಇಂಪಾದ ಹಾಡಾಗಿ ಮನಸ್ಸಾಗಿ ಕನಸಾಗಿ ಬಾಳೆಲ್ಲ ಬೆಳಕಾಗಿ ನಾ ಬರುವೆ. ನೀನೆಲ್ಲೋ ನಾನಲ್ಲೇ, ಜೀವ ನಿನ್ನಲ್ಲೇ. ಬದುಕಿನ ಹಾಡಲ್ಲಿ ಜೊತೆಯಾಗಿ ಶುಚಿಯ ಬೆರೆಸುವೆ, ರಾಗದೆ ಹೊಸ ರಾಗದೆ ಇಂಪನ್ನು ತುಂಬುವೆ. ಹೃದಯದ ಗುಡಿಯಲ್ಲಿ ಓನಲ್ಲೇ ನಿನ್ನ ಇರಿಸುವೆ, ಪ್ರೀತಿಯ ಸುಮದಿಂದಲೇ ಸಿಂಗಾರ ಮಾಡುವೆ. ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ, ಓ ನಿನ್ನೊಡಲ ಉಸಿರಾಗಿ ನಿನ್ನಾಸೆ ಕಡಲಾಗಿ ಚೆಂದುಟಿಯ ನಗೆಯಾಗಿ ವರವೆಂಬ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ನಾ ತರುವೆ. ನೀನೆಲ್ಲೋ
ಪ್ರಣವಂ ಎಲ್ಲೋ ನಾವಲ್ಲೇನೆ. ಧನ್ಯವಾದಗಳು ಸರ್. ನೀವೆಲ್ಲೋ ನಾವು ಅಲ್ಲೇ ಸರ್. ಈಗ ಕೇಳೋಣ, ಪ್ರೇಕ್ಷಕರು ಆಗಲೇ ತಮ್ಮ ಒಂದು ಇಚ್ಛೆಯಂತೆ ಭಾಳ ಪವಿತ್ರ ಬಂಗಾರದ ಮನುಷ್ಯ ನಮ್ಮ ಬೆಂಗಳೂರಿನ ಸ್ಟೇಟ್ ಥಿಯೇಟರಲ್ಲಿ 366 ದಿನಗಳು ಓಡಿಸಿ ಒಂದು ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥ ಒಂದು ಚಿತ್ರ. ಆಗ ಇನ್ನು ನಮ್ಮ ರಾಜ್ಕುಮಾರ್ ಅವರೇನು ಅಷ್ಟೊಂದು ದುಡ್ಡು ಎಲ್ಲ ತೊಗೊಳ್ತಾ ಇರಲಿಲ್ಲ. ಆಗ ಬರೀ 4ನೇ ಒಂದು ಫಿಗರ್ನ ಮುಟ್ಟಿದ್ರು ಅಂತ ಹೇಳ್ತಾಯಿದ್ರು. ಅಷ್ಟೇ ಶುರುವಾಗಿತ್ತು. ಈಗ ಅವರು ಇಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಬಂಗಾರದ ಮನುಷ್ಯ. ಈ ಹಾಡನ್ನು ಈಗ ಕೇಳೋಣ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದನು ತಾನೋ ತಾನೋ ತಂದನು ತಾನೋ ತಾನೋ ತಂದನು ತಾನೋ ತಾನೋ ತಂದನು ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಹಗಲೆಲ್ಲ ನೆನಸಿ, ಇರುಳೆಲ್ಲ ಬಯಸಿ, ಬಳಲಿದೆಯ ಜೀವ ಕೇಳೆನ್ನ ಚೆಲ್ಲುವ. ಹಗಲೆಲ್ಲ ನೆನಸಿ, ಇರುಳೆಲ್ಲ ಬಯಸಿ, ಬಳಲಿದೆಯ ಜೀವ ಕೇಳೆನ್ನ ಚೆಲ್ಲುವ. ಬೇಡೆಂದು ಜರಿದು ನೀ ದೂರ ಹೋದರು, ಬೇಡೆಂದು ಜರಿದು ನೀ ದೂರ ಹೋದರು, ಬಿಡದಂತೆ ನಿನ್ನ ನೆರಳಾಗೇ ಇರುವೆ. ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ನನ್ನಿದೆ ನಿನ್ನ ಸೆರೆಮನೆಯು ಚೆನ್ನ, ಅದರಿಂದ ಎಂದು ಬಿಡುಗಡೆಯ ಸಿಗದು. ನನ್ನ
ಹಲೋ ಈ ಚಿತ್ರ ಬಂಗಾರದ ಮನುಷ್ಯ ಅಲ್ಲಿಗೂ ಇಲ್ಲಿಗೂ ನಿಮಿಷ ಇರಿ ಮೇಡಮ್ ಹೋಗ್ಬಿಡಿ. ಒಂದು ಸಾಮ್ಯ ಏನು ಹೇಳ್ಬಿಡಿ ನೋಡ. ಇವರು ಭಾರತಿ ಅವರು ಭಾರತಿ, ಇವರು ಇಲ್ಲಿ ಅಣ್ಣವ್ರು ಇವ್ರಿಗೆ ಹೇಳಿದ್ರು ಹಾಡು. ಸರ್ ಹೆಸರು ಪೂರ್ಣಾನಂದ. ಅಯ್ಯೋ ಎಷ್ಟು ಚೆನ್ನಾಗಿ ಈ ಹಾಡು ಕೇಳಿ ಪೂರ್ಣವಾಗಿ ಆನಂದ ಆಗ್ಬಿಟ್ಟಿದೆ ಅವ್ರಿಗೆ. ನಿಜವಾಗ ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ ಭಾರತಿ ಮೇಡಮ್ಗೆ. ಅವ್ರ ಥರನೇ ಕಾಣಿಸ್ತಾರೆ. ಅವರಿಗೆ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಸತಿಯಾಗೆ ನಿನ್ನ ಜೊತೆಯಲ್ಲೇ ಬರುವ ಹೇಳ್ಬಿಟ್ಟಿದ್ದೀನಿ. ಮುಂದಿನ 7 ಜನ್ಮಕ್ಕೂ ರಿಸರ್ವೇಷನ್ ಟೌಲ್ ಹಾಸ್ಬಿಟ್ಟಿದ್ದಾರೆ, ಆಲ್ರೆಡಿ ಕಮಿಟ್ ಆಗ್ಬಿಟ್ಟಿದ್ದಾರೆ. 100 ಜನ್ಮ ಕಮಿಟ್ಮೆಂಟ್. ಭಾಳ ಅದ್ಭುತವಾಗಿ ಜೋರಾಗಿ ಚಪ್ಪಾಳೆ ಕೊಟ್ಬಿಡಿ ಭಾರತಿ ಮೇಡಮ್. ಅವ್ರ ಬಾಳು ಬಂಗಾರವಾಗಲಿ.